ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಹೊಸ ಬ್ಲಾಗ್ ಮಾಡೋಣ ಅನ್ಕೊಂಡು ಹಳ್ಳಿನಲ್ಲಿ ಈ ಮಲೆನಾಡಲ್ಲಿ ಇವತ್ತಿಂದ ಏನು ಮಳೆ ಸ್ಟಾರ್ಟ್ ಆಗಿದೆ. ಸೊ ಗೌರ್ಮೆಂಟ್ ಪ್ರಕಾರ 6ನೇ ತಾರೀಕಿಗೆ ಸ್ಟಾರ್ಟ್ ಆಗಬೇಕು, 7ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಸೊ ನೋಡೋಣ ಯಾವ ರೀತಿ ಇರುತ್ತೆ ಮಳೆಗಾಲದ ಬ್ಲಾಗಿಂಗು. ಈ ಬೆಟ್ಟದಲ್ಲಿ ಬ್ಲಾಗಿಂಗ್ ಮಾಡೋದೇ ಒಂಥರ ಖುಷಿ ಇರ್ತದೆ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಇನ್ನೊಂದೇನು ಕೇಳಿದ್ರೆ, ವಿಡಿಯೋ ಏನು ಕನ್ವೀನಿಯೆಂಟ್ ಆಗಿ ಮಾಡ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ತುಂಬಾ ಗಾಳಿ ಮಳೆ ಇರೋದ್ರಿಂದ ಕೊಡೆ ಹಿಡ್ಕೊಂಡೇ ವಿಡಿಯೋ ಮಾಡಬೇಕು. ಸೊ ದಯವಿಟ್ಟು ಕ್ಷಮೆ ಇರಲಿ, ಸಪೋರ್ಟ್ ಮಾತ್ರ ಖಂಡಿತವಾಗ್ಲೂ ಇರಲಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಸ್ನೇಹಿತರೆ, ಇಲ್ಲಿ ಕಾಣ್ತಾ ಇರೋದೆಲ್ಲ ಬಂದ್ಬಿಟ್ಟು ಈ ಮಳೆಗಾಲಕ್ಕೆ ಪಾತಾಳದಿಂದ ಮೇಲ್ಗಡೆ ಬಂದಿರೋಂಥ ಕಪ್ಪೆಗಳು. ಈ ಹಳ್ಳಿ ಕಡೆಗೆ ಒಂದು ವಾಡಿಕೆ ಇದೆ, ಈ ಮಳೆ ಬಂದರೆ ಮಾತ್ರ ಕಪ್ಪೆಗಳು ಬರ್ತದೆ. ಈ ಕಪ್ಪೆಗಳು ಕೂಗ್ತಾ ಇರೋದು ಬಂದ್ಬಿಟ್ಟು ಈ ವರುಣ ದೇವನಿಗೆ ಕೂಗ್ತಾ ಇದೆ ಅಂದ್ಕೊಂಡು. ಬಟ್ ಆ್ಯಕ್ಚುಲ್ ವಾಸ್ತವ ಸಂಗತಿ ಏನಂತಂದರೆ, ಈ ಕಪ್ಪೆಗಳು ಕೂಗೋದು ಮಳೆರಾಯನ್ಗೆಲ್ಲ, ಅದು ಸಂತಾನೋತ್ಪತ್ತಿಗೋಸ್ಕರ ಮೇಲ್ಗಡೆ ಬಂದಿರ್ತವೆ. ಇಲ್ಲಿ ಕಾಣ್ತಿರ್ಬೋದು ನೋಡಿ, ಫುಲ್ ಬಿಜಿಯಾಗಿದ್ದಾನೆ ಕಪ್ಪೆರಾಯ ಕಪ್ಪೆ ಜೊತೆಗೆ. ಈ ಥರ ಕೆಲವೊಂದಿಷ್ಟು ವಾಡಿಕೆಗಳು ಸತ್ಯಕ್ಕೆ ದೂರವಾಗಿರ್ತದೆ, ಅದು ವಾಸ್ತವನೇ ಬೇರೆ ಇರ್ತದೆ. ಈ ವಾಸ್ತವದಲ್ಲಿ ಇಲ್ಲಿ ನೋಡಿ, ಈ ಎಲ್ಲ ಗಂಡು ಕಪ್ಪೆಗಳು ಒಂದೊಂದು ಹೆಣ್ಣು ಕಪ್ಪೆ ಜೊತೆಗಿದ್ದಾವೆ. ಸೊ ಇವಾಗ ನೀವೇ ಹೇಳಿ, ಇದು ಮಳೆರಾಯನಿಗೆ ಕರೀತಾ ಇದೆಯೋ ಅಥವಾ ಅವರವರ ಸಂಗಾತಿಗಳಿಗೆ ಕರೀತಾ ಇದೆಯೋ ಅಂದ್ಕೊಂಡು ನೀವೇ ನನ್ನ ಕಾಮೆಂಟಲ್ಲಿ ಹೇಳ್ಬಿಡಿ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಕರಾವಳಿಲಿ. ಮುಂಗಾರಂತೂ ಕಾಲಿಟ್ಟಿತ್ತು 1ನೇ ತಾರೀಕಿಗೆ. ನಿನ್ನೆ ನೈಟಿಂದ ಬಂದು ಹೆವಿ ಮಳೆ ಬೀಳ್ತಾ ಇದೆ. ಇಲ್ಲಿ ನೋಡಿ, ನಿನ್ನೆ ರಾತ್ರಿ ಒಂದು 7 ಗಂಟೆಗೆ ಸ್ಟಾರ್ಟ್ ಆಗಿರುವಂಥ ಮಳೆ ಇದು. ಕರೆಂಟ್ ಇಲ್ಲ, ಏನಿಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ ಮಳೆ ಬೀಸ್ತಾ ಇದೆ. ಇಲ್ಲಿ ಕಾಣ್ತಾ ಇರ್ಬೋದಲ್ವಾ ಕಪ್ಪೆಗಳು ನೋಡಿ, ನನಗೆ ಫಾಲೋ ಮಾಡ್ತಿದ್ದೆ, ನನ್ನ ಕ್ಯಾಮ್ರಾಗೆ ಫಾಲೋ ಮಾಡ್ತಿದ್ದೆ ನೋಡಿ. ಒಂದೇ ಒಂದು ಕಪ್ಪೆಗೆ ಬಂದ್ಬಿಟ್ಟು ದ್ರೌಪದಿ ಥರ ಮಾಡ್ತಾ ಇದ್ದಾರೆ. ಅಟ್ಯಾಕ್ ಮೇಲೆ ಅಟ್ಯಾಕ್. ಈ ಮಳೆ ಅಂತೂ ನಿಲ್ತಾ ಇಲ್ಲ, ಎಲ್ಲ ಕಡೆ ನೀರೇ ನೀರು. ಮಳೆಗಾಲ ನೋಡದೇ ಇದ್ದವರು ನಮ್ಮ ಈ ವಿಡಿಯೋನ ಖಂಡಿತವಾಗ್ಲೂ ನೋಡಿ, ನಿಮಗೊಂದು ಒಳ್ಳೆ ಅನುಭವ ಸಿಗ್ತದೆ ನೋಡಿ. ಇಲ್ಲಿ ಸ್ವಲ್ಪ ಕ್ಯಾಮ್ರಾ ಎಲ್ಲ ಶೇಕ್ ಆಗ್ತಿದೆ, ದಯವಿಟ್ಟು ಬೇಜಾರಾಗಬೇಡಿ. ಯಾಕಂತಂದರೆ ಗಾಳಿಗೆ ಇಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಕೊಡೆ ಹಿಡ್ಕೊಂಡು. ಇಲ್ಲಿ ನೋಡಿ, ಅಲ್ಲಿ ಹೊಲ ಕೆರೆ ತುಂಬಿಕೊಂಡಿದೆ. ಮತ್ತೆ ಮುಂದೆ ತೋರಿಸ್ತಾ ಹೋಗ್ತೀನಿ ನಿಮಗೆ, ಹಾಗೆ ನೋಡ್ತಾ ಇರಿ ವಿಡಿಯೋನ. ಈ ಊರೆಲ್ಲ ಮುಳುಗಡೆ ಆಗೋ ಥರ ಇದೆ. ಈಗ ನೋಡಿ ಯಾವ ಥರ ನೀರು ಹರಿತಾ ಇದೆ ಅಂದ್ಕೊಂಡು. ಎಲ್ಲೂ ಯಾರು ಬೈಕ್ ಓಡಿಸ್ಲಿಕ್ಕೆ ಆಗೋದಿಲ್ಲ, ಇಲ್ಲ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇದು ಒಂದು ಹಳ್ಳಿ ಜನರ ಜೀವನ ಇದು. ಕೆಲವರೆಲ್ಲ ಹೇಳ್ತಾರಲ್ಲ, ಹಳ್ಳಿ ಒಳ್ಳೆಯದು, ಹಳ್ಳೀಲಿ ಬಂದರೆ ಒಂಥರ ಸ್ವರ್ಗ ಇದ್ದಂಗಿದೆ ಅಂದ್ಕೊಂಡು. ಮನೇಲಿ ಕೂತ್ಕೊಂಡು ಎಂಜಾಯ್ ಮಾಡೋರಿಗೆ ಸ್ವರ್ಗ ಇದು, ದುಡ್ಕೊಂಡು ತಿನ್ನೋರಿಗೆ ಭಾಳ ಕಷ್ಟ ಆಗ್ತದೆ ಮಳೆಗಾಲದಲ್ಲಿ. ಬಟ್ ಏನೋ ಒಂಥರ ನೆಮ್ಮದಿ ಅಂತೂ ಖಂಡಿತವಾಗ್ಲೂ ಇದ್ದೇ ಇದೆ. ನಮ್ಮೂರು, ನಮ್ಮ ಹಳ್ಳಿ, ಈ ಥರ ಬೆಟ್ಟ ನೋಡ್ಲಿಕ್ಕೆ ಸಿಗ್ತದೆ, ಈ ಥರ ನೀರು, ಈ ಥರ ಒಂಥರ ಫ್ರೀಡಮ್ ಲೈಫು ಈ ಸಿಟಿಗಳಲ್ಲಿ ಸಿಗೋದಿಲ್ಲ. ಅದು ನೀವಂತೂ ಹೇಳಿದ್ರೆ ನಿಜ, ನಾನು ಒಪ್ಕೊಳ್ತೀನಿ. ಬಟ್ ಕೆಲವೊಂದು ವಿಷಯದಲ್ಲಿ ಈ ಕೂಲಿ ಕಾರ್ಮಿಕರುಗಳಿಗೆ ಈ ಮಳೆಗಾಲ ತುಂಬ ತೊಂದರೆ ಆಗ್ತದೆ. ಇಲ್ಲಿ ಮಳೆ ನೀರು ಬಿದ್ದು ಒಂದು ಹಳ್ಳದ ಥರ ಆಗಿದೆ, ತೋರಿಸ್ತೀನಿ ನೋಡಿ. ಈ ನೀರೆಲ್ಲೋ ಹೋಗ್ಬಿಟ್ಟು ಪಾಸ್ ಆಗ್ತಾ ಇದೆ, ಬಟ್ ಗೊತ್ತಾಗ್ತಿಲ್ಲ. ಮುಂದೆ ನೋಡೋಣ, ಇಲ್ಲಿ ತೋರಿಸ್ತೀನಿ. ಇಲ್ಲಿಂದ ಬರ್ತಾ ಇದೆ ನೋಡಿ. ನೋಡಿ, ಇದೇನೋ ಪಾತಾಳದಿಂದ ಬರುವಂಥದ್ದೆಲ್ಲ ಇದು. ಇಲ್ಲೇನು ನಾನು ತೋರಿಸಿದ್ದಲ್ಲ ನೋಡಿ, ಅಲ್ಲಿಂದ ಬರ್ತದೆ. ಇಲ್ಲಿಂದ ಬಂದಂಥ ನೀರು ಇಲ್ಲಿಗೆ ಪಾಸ್ ಆಗ್ತಿದೆ ನೋಡಿ. ಮೊಬೈಲೆಲ್ಲ ಮಳೆಗಲ್ಲೇ ನೆಂದೋಗ್ತಾ ಇದೆ. ಇಲ್ಲಿ ತೊಂದರೆ ಏನು ಅಂತಂದರೆ, ಈ ಮಳೆ ಜಡಿ ಏನಿರ್ತದಲ್ಲ, ನೀರು ಸೀದಾ ಕ್ಯಾಮ್ರಾಗೆ ಬಂದು ಹೊಡೆಯುತ್ತೆ. ಇದೊಂದೇ ಪ್ರಾಬ್ಲಮ್ ಇಲ್ಲಿ. ಇಲ್ಲ ಅಂತಂದರೆ ಒಳ್ಳೊಳ್ಳೆ ವಿಡಿಯೋಗಳು ಮಾಡ್ಬೋದು, ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಿಮಗೆ ವಿಡಿಯೋ
ಫುಲ್ ಶೇಕ್ ಆಗ್ತದೆ ನೋಡಿ. ನಾನು ಹಿಡ್ಕೊಂಡಿರೋ ಕೊಡೆ ನಿಂತು ಹಿಡ್ಕೊಳಕ್ಕಾಗ್ತಾ ಇಲ್ಲ, ಅಷ್ಟೊಂದು ಗಾಳಿ ಬೀಸ್ತಾ ಇದೆ ಇಲ್ಲಿ. ಇದು ಉತ್ತರ ಕನ್ನಡ ಜಿಲ್ಲೆ, ಇದು ಮಲೆನಾಡು ಕರಾವಳಿಯ ಭಾಗ. ಇಲ್ಲಿ ಮಳೆಗಾಲ ಬೆಂಗಳೂರು ಥರ ಬೀಳೋದಿಲ್ಲ. ಇಲ್ಲಿ ಒಂದ್ಸರಿ ಸ್ಟಾರ್ಟ್ ಆದರೆ ಕಂಟಿನ್ಯೂಸ್ ಇರುತ್ತೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತನಕ ಇರುತ್ತೆ ಇದೇ ರೀತಿ ಮಳೆ. ಬಟ್ ಎಲ್ಲಾದರೂ ಸೆಂಟ್ರಲ್ಲಿ ಒಂದು 15 ದಿನನೋ 8 ದಿನನೋ 2 ದಿನನೋ ಈ ಥರ ಸ್ಟಾಪ್ ಆಗುತ್ತೆ ಬಿಟ್ಟರೆ. ಬಟ್ ಆ ಸ್ಟಾಪ್ ಆದರೂ ಒಂದು 4 ಅವರ್ಸು 3 ಅವರ್ಸು ಈ ಥರ ಸ್ಟಾಪ್ ಆಗುತ್ತೆ, ಮತ್ತು ಕಂಟಿನ್ಯೂಸ್ ಇರುತ್ತೆ. ಯಾರಾದರೂ ಈ ಥರ ಮಳೆಗಾಲದಲ್ಲಿ ಟ್ರಿಪ್ ಮಾಡಬೇಕು ಅಂದ್ಕೊಂಡಿದ್ದವರು ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ. ಇದು ಮಳೆಗಾಲದಲ್ಲಿ ಈ ಹಸುಗಳ ಕಾಲು ಕೆಳಗಡೆ ಹಾಕಬೇಕು ಅಂದ್ಕೊಂಡು ಸೇರಿಸಿಟ್ಟಿರುವಂಥ ಒಣ ಎಲೆಗಳು, ಅಂದರೆ ನಮ್ಮ ಕಡೆ ತರ್ಕು ಅಂದ್ಕೊಂಡು ಕರೀತಾರೆ. ಬೆಟ್ಟದಿಂದ ತಂದು ರಾಶಿ ಹಾಕಿರ್ತಾರೆ. ಬಟ್ ಇದ್ರ ಒಳಗಡೆ ನೀರು ಹೋಗೋದಿಲ್ಲ. ಈ ಮೇಲ್ಗಡೆ ಏನು ಗುಡ್ಡೆ ಹಾಕಿದಾರಲ್ಲ, ಅದು ಮೇಲಿಂದ ಮೇಲೆ ನೀರು ಹೋಗುತ್ತೆ, ಒಳಗಡೆ ಹಾಗೆ ಡ್ರೈ ಆಗೇ ಇರುತ್ತೆ. ನೋಡಿ ಮುಂದೆ ತೋರಿಸ್ತೀನಿ ನಿಮಗೆ. ಈ ನಾಯಿಗಳಿಗೆಲ್ಲ ವಾಡೋ ನಾಯಿ ಪಾಡೆ ಆಗೋಗಿದೆ ನೋಡಿ. ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಈ ಮಳೆಗೆ. ಇಲ್ಲಿ ನೋಡಿ ರೋಡೆಲ್ಲ ಯಾವ ಥರ ಆಗಿದೆ ಅಂದ್ಕೊಂಡು, ರೋಡೆಲ್ಲ ತೊಳ್ಕೊಂಡು ಹೋಗಿದೆ. ಗಾಳಿ ಬೇಗ ಎಷ್ಟಿರ್ಬೋದು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಮರ ನೋಡಿ, ಮರ ಕೊಂಬೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೇಂಜಲ್ಲಿ ಗಾಳಿ ಬೀಸ್ತಾ ಇದೆ ಅಂದ್ಕೊಂಡು. ನನಗನ್ಸಿದ ಮಟ್ಟಿಗೆ ಇದು ಫಸ್ಟ್ ಟೈಮ್ ಮದುವೆ ಆದವ್ರು ಬರಬೇಕು ಈ ಟೈಮಿಗೆ ಅನಿಸ್ತದೆ. ಈ ಚಳಿಲಿ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಈ ರೋಡಲ್ಲಿ ಒಂದು ರೌಂಡ್ ವಾಕ್ ಹೋಗಿ ಬಂದರೆ ಆ ಮಜಾನೇ ಬೇರೆ ಇರ್ತದೆ. ಇದು ನಮ್ಮಂತ ಬಂದ್ಬಿಟ್ಟು ಒಂಟಿ ಸಲಗಗಳು ಓಡಾಡೋ ರೋಡೇ ಅಲ್ಲ ಇದು. ಮಳೆಯಲ್ಲಿ ಜೊತೆಯಲ್ಲಿ ಇದ್ರೆ ಚೆನ್ನಾಗಿರ್ತದೆ, ಮುಂಗಾರು ಮಳೆ ಗಣೇಶ್ ಥರ. ಈ ರೋಡಲ್ಲಿ ಸೀದಾ ಹೋದರೆ ನಿಮಗೆ ಇಲ್ಲಿಂದ ಒಂದು 10 ಕಿಲೋಮೀಟ್ರಲ್ಲೇ ಬಂದುಬಿಟ್ಟು ಶಂಕರ್ನಾಗ್ ಅವ್ರ ಮನೆಗೆ ಹೋಗ್ತೀರಾ. ಇದೇ ರೋಡು ಸೇಮ್ ಇಲ್ಲೇನು ಕಾಣ್ತಾ ಇದೆಯಲ್ಲ, ಈ ರೋಡ್ ಹೋದರೆ ಮೇಲ್ಗಡೆ ಅಲ್ಲಿ ಹೈವೇ ಟಚ್ ಆಗುತ್ತೆ ಟಾರ್ ರೋಡಿಗೆ. ಅಲ್ಲಿಂದ ಸೀದಾ ಒಂದು 8 ಕಿಲೋಮೀಟ್ರ್ ಟಾರ್ ರೋಡಿಂದ ಸೀದಾ ಶಂಕರ್ನಾಗ್ ಅವ್ರ ಮನೆಗೆ ಹೋಗ್ತೀರಾ. ಇವಾಗ ಯಾರೂ ಇಲ್ಲ ಅಂದ್ಕೊಂಡಿದ್ದೀನಿ ನಾವು ಅವ್ರ ಮನೇಲಿ, ಸೆಕ್ಯೂರಿಟಿ ಗಾರ್ಡ್ ಬಿಟ್ಟರೆ. ಮುಂದೆ ತೋರಿಸ್ತೀನಿ ನಿಮಗೆ, ಮತ್ತೆ ಪ್ಲೇಸ್ಗಳಿದೆ ತುಂಬ. ಕೆಲವೊಂದು ಮರಗಳ ಬಗ್ಗೆ ಹೇಳ್ತೀನಿ ನಿಮಗೆ. ಇದು ನೋಡಿ, ಇದು ಸಾಗುವಾನಿ ಮರ. ಇದು ಈ ಮೋಡದಲ್ಲಿ ಏನೂ ಕಾಣ್ತಾನೆ ಇಲ್ಲ, ಎಲ್ಲ ಮಂಜಾಗೆ ಕಾಣ್ತಿದೆ ಊರು ಪೂರ್ತಿ. ಸ್ನೇಹಿತರೆ, ಮರ ಒಂದ್ಸರಿ ನೋಡ್ಕೊಳ್ಳಿ ನೀಟಾಗಿ. ನೀವು ಬೆಂಗಳೂರಲ್ಲಿ ಬೇಸಿಗೆಗಾಲದಲ್ಲಿ 60 ರೂಪಾಯಿಗೆ 1 ಗ್ಲಾಸ್ ಜ್ಯೂಸ್ ಕುಡಿತೀರಾ. ಅದೇನು ಅಂದ್ಕೊಂಡು ನಾನು ನಿಮ್ಗೆ ಇವಾಗ ರಿವೀಲ್ ಮಾಡ್ತೀನಿ. ಇಲ್ಲೇ ಇದೆ ನೋಡಿ ಈ ಕಾಯಿ. ಈ ಕೋಕಮ್ ಅಂತ ಏನು ಕುಡಿತೀರಲ್ಲ, ಇದೇ ಕೋಕಮ್ ನೋಡಿ. ಕೋಕಮ್ ಮರ ಇದು, ಇದೇ ಕೋಕಮ್. ಈ ಕಾಯಿನ ಒಡೆದು ತೋರಿಸ್ತೀನಿ ನಿಮಗೆ. ಈ ಬೀಜನ ಬಿಸಾಕಿ ಇದರಿಂದ ಕೋಕಮ್ ಮಾಡ್ತಾರೆ. ಏನು ರೆಡ್ ಕಲರ್ ವೈನ್ ಕಲರಲ್ಲಿ ಕಾಣುತ್ತಲ್ವಾ, ಇದರಲ್ಲೇ ಮಾಡುವಂಥದ್ದು ಅದು. ಈ ಹಳ್ಳಿ ಕಡೆಗೆಲ್ಲ ಇದು ಕೇಳೋರ ಗತಿ ಇಲ್ಲ. ಆದರೂ ಕೆ ಜಿಗೆ 80 ರೂಪಾಯಿ ಇದೆಯಂತೆ ಇದು. ನೋಡಿ ಕೋಕಮ್ ಇದು ಕೆ ಜಿಗೆ ಬಂದುಬಿಟ್ಟು 80 ರೂಪಾಯಿ. ಎಷ್ಟು ಚೆನ್ನಾಗಿದೆ ನೋಡಿ, ಕಲರ್ ಮಸ್ತಾಗಿದೆಯಲ್ಲ. ಸ್ನೇಹಿತರೆ, ಹಲಸಿನಕಾಯಿ ಮರ ನೋಡ್ತೀರಾ ನೀವು. ಈ ಹಳ್ಳಿಗಳೆಲ್ಲ ಇದೆಲ್ಲ ಕಾಮನ್ನು. ಬಟ್ ನೋಡಿ ಹಲಸಿನಕಾಯಿ ಮರ ನೋಡಿ, ಇದೇ ಬೆಂಗಳೂರಲ್ಲಿ ಇದ್ಬಿಟ್ಟಿದ್ರೆ ಇದ್ರದ್ದೇ ಒಂದು ಬಿಸ್ನೆಸ್ ಮಾಡಿಬಿಡ್ಬೋದಿತ್ತು ನಾವು. ನೋಡಿ ಎಷ್ಟಾಗಿದ್ದಾವೆ ಅಂದ್ಕೊಂಡು. ಈ ಮೇಲ್ಗಡೆ ಕ್ಯಾಮ್ರಾ ಓಪನ್ ಮಾಡಿದೆ ಅಂತಂದರೆ ಈ ಮೋಡದಲ್ಲಿ ಏನೂ ಕಾಣೋದೇ ಇಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇದೆ ನೋಡಿ, ಎಷ್ಟು ಹಲಸಿನಕಾಯಿಗಳಿದ್ದಾವೆ ಅಂದ್ಕೊಂಡು. ಬಟ್ ವಿಷಯ ಏನಂತಂದರೆ ಇಲ್ಲಿ ತಿನ್ನೋರು ಯಾರೂ ಇಲ್ಲ. ಅದಷ್ಟಕ್ಕೆ ಅದು ಬಿದ್ದೋಗೋದೇ ಬಿಟ್ಟರೆ ಯಾರೂ ತಿನ್ನೋದೇ ಇಲ್ಲ ಹಲಸಿನಕಾಯಿ. ಯಾಕಂದರೆ ತಿಂದು ಬೇಜಾರಾಗಿರ್ತದೆ ಅಷ್ಟೊಂದು. ಇದು ನೋಡಿ ನಮ್ಮ ಪಕ್ಕದವ್ರ ತೋಟ. ಮೊನ್ನೆ ನಿಮ್ಗೆ ದೊಡ್ಡ ನದಿನೇ ತೋರಿಸ್ಬಿಡ್ತೀನಿ. ಇಷ್ಟು ದಿನ ಡ್ರೈ ಆಗಿತ್ತು ಅದು. ನಿನ್ನೆ ರಾತ್ರಿಯಿಂದ ಮಳೆ ಬಿದ್ದಿತ್ತಲ್ವಾ, ಸೊ ಇವಾಗೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ. ಮುಂದೆ ಹೋಗೋಣ ಬನ್ನಿ ಸ್ನೇಹಿತರೆ. ಈ ಹಳ್ಳ ಬಂದುಬಿಟ್ಟು ಬೇಸಿಗೆಗಾಲದಲ್ಲಿ ಸಂಪೂರ್ಣ ಡ್ರೈ ಆಗಿರ್ತದೆ. ಈ ನಿನ್ನೆಯಿಂದ ಧಾರಾಕಾರವಾಗಿ ಬಿದ್ದಂಥ ಮಳೆಗೆ ನಿನ್ನೆಯಿಂದ ಇದು ನೀರು ಹರಿತಾ ಇರುವಂಥದ್ದು. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ, ಇನ್ನೂ ಜಸ್ಟ್ ಸ್ಟಾರ್ಟ್ ಆಗಿದೆ. ಇದೇ ನಿಮ್ಗೆ ಕಲ್ಲು ಬಂಡೆ ಕಾಣ್ತಾ ಇದೆಯಲ್ಲ, ಈ ಕಲ್ಲು ಬಂಡೆ ಮೇಲ್ಗಡೆಯಿಂದ ನೀರು ಹಾದೋಗ್ತದೆ. ಏನು ನಾವಿಲ್ಲಿ ನಿಂತ್ಕೊಂಡು ಏನು ಶೂಟ್ ಮಾಡ್ತಾ ಇದ್ದೀವಲ್ಲ, ಈ ಲೆವೆಲಿಗೆ ಬರ್ತದೆ. ಗಣೇಶ ಹಬ್ಬದಲ್ಲಿ ನಾವು ಇಲ್ಲಿ ಗಣೇಶಂಗೆ ಬಿಡೋದು ಇದೇ ಗುಂಡಿನಲ್ಲಿ. ಒಂದು 5 ರಿಂದ 10 ಅಡಿ ನೀರಿರ್ತದೆ. ಇದೇ ಗುಂಡಿನಲ್ಲಿ ನಾವು ಗಣೇಶಂಗೆ ಬಿಡೋದು. ಎಲ್ಲ ನಮ್ಮ ಎಂಟೈರ್ ಫ್ಯಾಮಿಲಿ ಇಲ್ಲೇ ಸೇರೋದು ಅವತ್ತೊಂದು ದಿನ. ವಿಡಿಯೋ ಬಂದುಬಿಟ್ಟು ಡಬ್ಬ ಥರ ಇದೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ ದಯವಿಟ್ಟು. ತುಂಬ ಗಾಳಿ ಮಳೆ ಎಲ್ಲ ಇದೆ ಇಲ್ಲಿ, ಕರೆಕ್ಟಾಗಿ ವಿಡಿಯೋ ಮಾಡಲಿಕ್ಕೂ ಆಗೋದಿಲ್ಲ. ಒಂದು ಮಳೆ ನೀರು ಒಂದು ಕಡೆಗೆ,
ಈ ಕಡೆಗೆಲ್ಲ ನೋಡ್ತಾ ಇದ್ರಲ್ಲ, ಇದೆಲ್ಲ ತುಂಬಿ ಹರಿತಾ ಇರುವಂಥದ್ದು. ಹೊಡೆ ಇಲ್ಲ ಅಂತಂದರೆ ಇಲ್ಲಿ ವಿಡಿಯೋ ಮಾಡಲಿಕ್ಕೂ ಆಗೋದಿಲ್ಲ, ಫುಲ್ ನೆಂದೋಗ್ಬಿಡ್ತೀವಿ. ಇನ್ನೊಂದು, ಈ ಜಾಗದಲ್ಲಿ ಸ್ವಲ್ಪ ಹಾವು ಅದು ಇದು ಓಡಾಡೋದು ಜಾಸ್ತಿ, ಯಾಕಂತಂದರೆ ಮಳೆ ಅಲ್ವಾ, ಮಳೆಯಲ್ಲಿ ಎಲ್ಲ ಹೊರಗಡೆ ಬರ್ತವೆ. ಸೊ ದಯವಿಟ್ಟು ಏನಾದರೂ ವಿಡಿಯೋದಲ್ಲಿ ತಪ್ಪಿದರೆ ಕ್ಷಮಿಸ್ಬಿಡ್ಬೇಕು ತಾವು. ಇದ್ರ ಬಗ್ಗೆ ಏನಾದ್ರು ಹೆಚ್ಚಿನ ಡೀಟೇಲ್ ಏನಾದರೂ ನಿಮ್ಗೆ ಬೇಕು ಅಂತಂದರೆ ಕಾಮೆಂಟ್ ಮಾಡಿ, ಡೆಫಿನೆಟ್ಲಿ ನಾವು ತಿಳಿಸ್ತೀವಿ. ಈ ಪ್ಲೇಸಲ್ಲಿ ಯಾರಾದರೂ ಶೂಟ್ ಮಾಡಬೇಕು ಅಥವಾ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋರೆಲ್ಲ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಯಾಕಂದರೆ ಇಲ್ಲ ಫ್ರೀ, ಯಾರು ಇಲ್ಲಿ ಚಾರ್ಜ್ ಮಾಡೋದಿಲ್ಲ, ಏನಿಲ್ಲ. ನೀವು ಬಂದು ಹೋಗೋ ಖರ್ಚು ಮಾತ್ರ ನೀವು ನೋಡ್ಕೊಂಡ್ರಾಯ್ತು. ಬೆಟರ್ ಆಪ್ಷನ್ ಇಲ್ಲಿ ಕಾಣ್ತಿರುವಂಥದ್ದು. ಈ ಬಂಡೆ ಆಗಲಿ, ಈ ಹಳ್ಳ ಆಗಲಿ, ಇಲ್ಲೆಲ್ಲ ಯಾರೂ ನಿಮಗೆ ತಡೆಯೋರಿಲ್ಲ. ಆದರೆ ಜಾಸ್ತಿ ಓವರಾಗೇನು ಗಲಾಟೆ ಮಾಡಬಾರ್ದು ಅಷ್ಟೇ. ಸೊ ಮುಂದೆ ನಮ್ಮ ಊರು ದೊಡ್ಡದಾಗಿದೆ, ಇನ್ನೂ ತೋರಿಸ್ತಾ ಹೋಗ್ತೀನಿ. ಕೆಲವೊಂದಿಷ್ಟು ತುಂಬ ಒಳ್ಳೊಳ್ಳೆ ಪ್ಲೇಸ್ಗಳಿದ್ದಾವೆ, ನೀವು ನೋಡಿ ಎಂಜಾಯ್ ಮಾಡಿ. ದಯವಿಟ್ಟು ಈ ವಿಡಿಯೋಗೊಂದು ಲೈಕು, ಶೇರು, ಸಬ್ಸ್ಕ್ರಿಪ್ಷನು ನಿಮ್ಮದು ಇರಲಿ. ನನಗೆ ಗೊತ್ತು ಈ ಮಳೆಯಲ್ಲಿ ಅಷ್ಟೊಂದೇನೋ ಚೆನ್ನಾಗಿ ನಾವು ವಿಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ, ಬಟ್ ಆದ್ರೂ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ಬಟ್ ನೆಕ್ಸ್ಟ್ ವಿಡಿಯೋನ ಇನ್ನೂ ಚೆನ್ನಾಗಿ ಮಾಡ್ತೀವಿ, ಏನೇ ಮಳೆ ಇರಲಿ ಏನೇ ಇರಲಿ. ನಾವು ತಗೊಂಬಂದಿರೋಂಥ ಕೆಲವೊಂದು ಒಡೆಗಳೆಲ್ಲ ಸ್ವಲ್ಪ ಚಿಕ್ಕದಾಗೋಯ್ತು ನಮಗೆ, ಅದಕ್ಕೆ ಸೇಫ್ಟಿ ಮೆಜರ್ಮೆಂಟೆಲ್ಲ ನಾವು ನೋಡಿಬಿಟ್ಟೆ ನೆಕ್ಸ್ಟ್ ಟೈಮ್ ಬಂದುಬಿಟ್ಟು ವಿಡಿಯೋ ಮಾಡ್ತೀವಿ. ಅಲ್ಲಿ ಕೊನೆ ತನಕ ವಿಡಿಯೋ ನೋಡ್ತಾ ಇರಿ, ಇನ್ನೂ ಕೆಲವೊಂದಿಷ್ಟು ಪ್ಲೇಸ್ಗಳಿದ್ದಾವೆ, ಇನ್ನೂ ನಾನು ತೋರಿಸ್ತೀನಿ ನಿಮಗೆಲ್ಲ. ಮಳೆ ಮಾತ್ರ ಹೇಗಿದೆ ಅಂತ ನೋಡಿ. ಇದು ಇದೇ ರೀತಿ ಕಂಟಿನ್ಯೂ ಆಗಿ ಹೋಯ್ತಾನೆ ಇರ್ತದೆ ಮಳೆಯಲ್ಲಿ. ಮುಂದೆ ಒಂದು ಪ್ಲೇಸ್ ತೋರಿಸ್ತೀನಿ, ಬನ್ನಿ ಹೋಗೋಣ. ಸ್ನೇಹಿತರೆ, ಇದು ಬ್ಯಾಕ್ ಡ್ರಾಪಲ್ಲಿ ಏನು ನಿಮ್ಗೆ ವೈಟ್ ಕಾಣ್ತದೆ, ನಿಜವಾಗ್ಲೂ ಅದು ಕ್ಯಾಮ್ರಾ ಲೈಟಿಂಗ್ ಅಲ್ಲ. ಇದು ಬಂದುಬಿಟ್ಟು ಮಂಜು. ಇದು ಅಷ್ಟೊಂದು ಮೋಡ ಕಳ್ಕೊಂಡಿದೆ ಇಲ್ಲಿ ನೋಡಿ, ಎಲ್ಲ ಮಂಜು ಇದು. ಸೊ ನಿಮಗೆ ಕರೆಕ್ಟಾಗಿ ಕ್ಯಾಮ್ರಾ ಫೋಕಸ್ಸು ಮಾಡೋಕ್ಕಾಗೋದಿಲ್ಲ, ಒಂಥರ ಕೂರ್ಗಲ್ಲಿ ಬಂದಂಗಾಗಿದೆ. ಈ ಮಡಿಕೇರಿ ಸೈಡಲ್ಲಿ ಇದೇ ರೀತಿ ಇರ್ತದೆ, ಇಲ್ಲಿ ಮಳೆಗಾಲದಲ್ಲಿ ಈ ಥರ ಇರ್ತದೆ. ಬೇಸಿಗೆಗಾಲಲ್ಲಿ ಬಂದು ನಿಮಗೆ ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಅಷ್ಟೊಂದು ಸೆಕೆ ಇರ್ತದೆ. ಇಲ್ಲಿ 40-42 ಡಿಗ್ರಿ ಇರ್ತದೆ. ಮಳೆ ಹೆಂಗಿದೆ, ಈ ಶಿಲೆ ಹೆಂಗಿದೆ, ಈ ಯಾವ್ದಾದ್ರು ಒಳ್ಳೆ ಕವಿಗಳು ಬಂದರೆ ಒಳ್ಳೆ ಹಾಡು ಬರೆಯೋರೇನೋ ಇಲ್ಲಿ. ನಾನು ಜಸ್ಟ್ ನಿಮಗೆ ಈ ಊರು, ಇಲ್ಲಿಯ ಒಂದು ಪರಿಸರ, ಒಂದು ನೇಚರು ಏನಿದೆಯಲ್ಲ ಅದು ಮಾತ್ರ ತೋರಿಸ್ಲಿಕ್ಕೆ ಹೊರಟಿದ್ದೀನಿ. ಇದು ಸ್ಯಾಂಪಲ್ ವಿಡಿಯೋ ಇದು. ಇನ್ನು ಡೈಲಿ ಈ ಥರ ಮಳೆಗಾಲದಲ್ಲಿ ಯಾವ ರೀತಿ ರೊಟೀನ್ಗಳು ಇರ್ತವೆ ಜನಸಾಮಾನ್ಯರದು, ಯಾವ ರೀತಿ ಬದುಕ್ತಾರೆ, ಯಾವ ರೀತಿ ನಾವು ಮಳೆಗಾಲದಲ್ಲಿ ಎಂಜಾಯ್ ಮಾಡ್ಬೋದು, ಡೈಲಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ಸೊ ವಿಡಿಯೋನ ಎಂಜಾಯ್ ಮಾಡಿ ನೋಡ್ತಾ ಇರಿ. ಯಾರ್ಯಾರು ಮಳೆಗಾಲ ನೋಡಿಲ್ವೋ, ಈ ಥರ ಹಳ್ಳ ಕೊಳ್ಳಗಳು ಯಾರು ನೋಡಿಲ್ವೋ, ನಿಮಗೆ ಖಂಡಿತವಾಗಲೂ ವಿಲೇಜ್ ವಿಶೇಷ ಚಾನೆಲಲ್ಲಿ ಡೆಫಿನೆಟ್ಲಿ ನಿಮ್ಗೆ ಕಾಣಲಿಕ್ಕೆ ಸಿಗ್ತದೆ. ಸೊ ಲೈಟಿಂಗ್ ಎಲ್ಲ ವೇರಿಯೇಷನ್ ಆಗ್ತಾಯಿದೆ ಕ್ಯಾಮ್ರಾಗೆ, ದಯವಿಟ್ಟು ಸುಧಾರಿಸ್ಕೊಳ್ಳಿ. ಯಾಕಂತಂದರೆ ಬಿಸಿಲೇ ಇಲ್ಲ, ಇಲ್ಲಿ ಫುಲ್ಲು ಮೋಡ ಆಗಿರೋದ್ರಿಂದ ಕರೆಕ್ಟಾಗಿ ಲೈಟೇ ಕ್ಯಾಪ್ಚರ್ ಮಾಡೋದಿಲ್ಲ ಇದು. ಸೊ ಹಾಗೆ ನೋಡ್ತಾ ಇರಿ, ಮುಂದೆ ಮತ್ತಷ್ಟು ನಿಮ್ಗೆ ತೋರಿಸ್ತೀನಿ. ಸ್ನೇಹಿತರೆ, ಈ ಮರ ನೋಡಿ ನೀವು, ಈ ಮರಕ್ಕೆ ಸುಮಾರು ಒಂದು 100 ವರ್ಷ ಮೇಲೆ ಆಗಿರಬೇಕು. ಯಾಕಂತಂದರೆ ನಾವು ನಮ್ಮ ತಾತನ ಜೊತೆಗೆ ಬರಬೇಕಾದ್ರಿಂದನೂ ಇದ್ದಿದ್ದು ಮರ ಇದು. ಯಾವ ರೀತಿ ಬೆಳ್ಕೊಂಡಿದೆ ನೋಡಿ. ಮೋಸ್ಟ್ಲಿ ಇದು ಆ ಮರದ ಹೆಸರು ನನಗೆ ಗೊತ್ತಿಲ್ಲ, ಗೊತ್ತಿದ್ರೆ ನೀವೇ ಒಂದು ಕಮೆಂಟ್ ಹಾಕಿ. ಊರಲ್ಲಿ ಮಳೆ ಬಿದ್ದಿರೋ ನೀರು ಇಲ್ಲಿ ಬಂದುಬಿಟ್ಟು ಹಳ್ಳ ಸೇರ್ತದೆ ನೋಡಿ, ಎಷ್ಟು ಜೋರಾಗಿ ಬೀಳ್ತಾ ಇದೆ ನೋಡಿ ನೀರು. ಇದು ಊರಲ್ಲಿ ಬಿದ್ದಿರೋ ಆ ಗದ್ದೆ ಬೈಲಲ್ಲಿ ಏನು ತೋರಿಸಿದ್ನಲ್ಲ ಹೊಲದಲ್ಲೆಲ್ಲ, ಆ ನೀರು ಬಂದುಬಿಟ್ಟು ಇಲ್ಲಿ ಬೀಳ್ತದೆ. ಇಲ್ಲಿ ಎಲ್ಲ ಜಾಯಿಂಟಾಗಿ ಒಂದು ಕಡೆ ಬೀಳ್ತದೆ. ಹೆಂಗಿದೆ ಸ್ನೇಹಿತರೆ ವ್ಯೂಸ್ ಇದು. ಆ ಗುಡ್ಡದ ಮೇಲೆ ಕಾಣ್ತದಲ್ಲ, ಈ ಮಳೆ ಬಿದ್ದು ಅಲ್ಲಿಂದ ಮಂಜು ಹೇಳ್ತಾ ಇರುವಂಥದ್ದು, ಆ ವೈಟ್ ಕಲರ್ ಕಾಣ್ತಾ ಇರುವಂಥದ್ದು. ಈ ಕಡೆಯಿಂದ ಹೋದರೆ ಸೀದಾ ಬೆಟ್ಟಕ್ಕೆ ಹೋಗೋ ರೋಡ್ ಇದು. ಅಲ್ಲೂ ಒಳ್ಳೊಳ್ಳೆ ಮರ ಅದು ಇದೆಲ್ಲ ಇದ್ದಾವೆ, ತೋರಿಸ್ತೀನಿ ನಾನು ನಿಮಗೆ. ಇದು ನೋಡಿ, ಇಲ್ಲಿ ಮಾವಿನ ಪ್ಲಾಂಟೇಶನು. ಮಾವಿನ ಹಣ್ಣೇನೋ ಎಲ್ಲ ಕಾಯ ಇದೆ ಇಲ್ಲಿ, ಯಾವುದು ಹಣ್ಣೆ ಆಗಿರೋ ಥರ ಕಾಣ್ತಾ ಇಲ್ಲ ಯಾವುದೂ. ಬರೀ ಮಳೆ ಇದ್ದರೆ ಏನೂ ಸಮಸ್ಯೆ ಇಲ್ಲ. ಇದು ಮಳೆಯ ಜೊತೆಗೆ ಗಾಳಿ ಬಂತು ಅಂತಂದರೆ ಏನು ಕೆಲಸ ಮಾಡಲಿಕ್ಕೂ ಆಗೋದಿಲ್ಲ ಇಲ್ಲಿ. ನೋಡಿ ಸ್ನೇಹಿತರೆ, ಮಾವಿನ ಹಣ್ಣು ಯಾವ ಥರ ಬಿಟ್ಟಿದೆ ಅಂದ್ಕೊಂಡಿದ್ದೀವಿ ಮರಕ್ಕೆ. ತುಂಬ ಮಾವಿನ ಹಣ್ಣು ಬಿದ್ದಿದ್ದಾವೆ ಇಲ್ಲಿ ನೋಡಿ, ಇಲ್ಲೆಲ್ಲ ಮಾವಿನ ಹಣ್ಣು ಬಿದ್ದಿದ್ದಾವೆ, ಹಣ್ಣಾಗಿರುವಂಥದ್ದು.
ಏನೇ ಹೇಳಿ ನೀವು, ಒಂಥರ ಹಳ್ಳಿ ಜೀವನನೇ ಚಂದ ಅನಿಸ್ತಾ ಇದೆ ನನಗೆ. ಯಾಕೋ ಯಾವ ಟ್ರಾಫಿಕ್ ಇಲ್ಲ, ಯಾವ ಸೌಂಡ್ ಇಲ್ಲ. ಇಲ್ಲೇನು ನಿಮ್ಗೆ ಸೌಂಡ್ ಕೇಳಿಸ್ತಾ ಇದೆ, ಇದೆಲ್ಲ ಕಪ್ಪೆಗಳು ಕೂಗೋ ಸೌಂಡ್ ಬಿಟ್ಟರೆ ಮತ್ತೆ ಯಾವುದು ವೆಹಿಕಲ್ ಸೌಂಡ್ ಇಲ್ಲ, ಯಾವ ಸೌಂಡು ಇಲ್ಲ ಇಲ್ಲಿ. ಸೊ ನಮ್ಮ ಪಾಡಿಗೆ ನಾವು ಆರಾಮ್ಸೆ ಇರ್ಬೋದು, ಯಾರು ತಂಟೆ ತಾಪತ್ರೆ ಇಲ್ಲ. ಆದರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಸ್ವಲ್ಪ ಸೇವಿಂಗ್ಸ್ ಇರಬೇಕು. ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ದಿನ ಹೋಗೋದಿಲ್ಲ. ಸೊ ಸ್ವಲ್ಪ ಅಮೌಂಟ್ನ ಸೇವ್ ಮಾಡ್ಕೊಂಬಿಟ್ಟು ಹಳ್ಳಿ ಕಡೆಗೆ ಬಂದುಬಿಟ್ಟು ಸೆಟ್ಲ್ ಆಗೋವ್ರಿಗೆ ಭಾಳ ಒಳ್ಳೆಯದು ಈ ಲೈಫು. ಚಾನೆಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ರಿಗೂ ತಲುಪಲಿ. ನಮ್ಮ ಕರ್ನಾಟಕದ ಹಳ್ಳಿಗಳು ಕೂಡ ಈ ರೀತಿ ಇದೆ ಹೇಳುವಂಥದ್ದು ಎಲ್ರಿಗೂ ಗೊತ್ತಾಗಲಿ. ಇದು ಬಂದುಬಿಟ್ಟು ಕರಾವಳಿ ಭಾಗ. ಇದು ಸಂಪೂರ್ಣವಾಗಿ ಯಾವತ್ತಿದ್ರೂ ಮಳೆ ಇರೋದೆ. ಜೂನ್ ಇಂದ ಸ್ಟಾರ್ಟ್ ಆಗಿದ್ದು ಒಂದು ಆಗಸ್ಟ್ ಸೆಪ್ಟೆಂಬರ್ವರೆಗೂ ಇದೇ ರೀತಿ ಇರ್ತದೆ. ಇವತ್ತಿಗೆ ಸಾಕು, ಮತ್ತೆ ನಾಳೆ ಸಿಗೋಣ. ಟಾಟಾ, ಬಾಯ್ ಬಾಯ್, ಸಿ ಯು ಸೂನ್.